2025ನೇ ಸಾಲಿನ ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ಪೊಲೀಸ್ ಅಧಿಕಾರಿಗಳಿಗೆ ಸಿಂದಗಿ ಬಳಗದಿಂದ ಗೌರವ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ಹೆಮ್ಮೆಯ ಡಿವೈಎಸ್ಪಿಯಾಗಿರುವ ಟಿಎಸ್ ಸುಲ್ಫಿ ವಿಜಯಪುರ ಗ್ರಾಮೀಣ ಮತ್ತು ಸಿಂದಗಿಯ ಪಿಎಸ್ಐ ಆದ ಶ್ರೀಕಾಂತ್ ಕಾಂಬಳೆ ಅವರನ್ನ ಸಿಂದಗಿ ಬಳಗದಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಸಿಂದಗಿಯ ಎಂಎಲ್ಎ ಅಶೋಕ್ ಮನಗೂಳಿಯವರು ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಗಲಿರುಳು ಶ್ರಮಿಸುವ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸೇವೆ ಅನನ್ಯವಾಗಿದ್ದು, ಇವರ ಶಿಸ್ತು ಮತ್ತು ಕರ್ತವ್ಯಕ್ಕೆ ಹಾಗೂ ನಿಷ್ಠೆಗೆ ಸಂದ ಈ ಗೌರವ ಯುವ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ರು. ಸಿಂದಗಿಯ ಜನಪ್ರಿಯ ಶಾಸಕರಾದ ಅಶೋಕ್ ಮನಗೂಳಿಯವರು ಅಧ್ಯಕ್ಷತೆ ವಹಿಸಿದ್ರು. ಸಿಂದಗಿಯ ಸಿಪಿಐ ನಾನಾಗೌಡ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮುತ್ತು ಎಂ ಮುಂಡೇವಾಡಗೆ ಅಧ್ಯಕ್ಷರು, ಗುತ್ತಿಗೆದಾರ ಸಂಘ ಸಿಂದಗಿ, ಪ್ರೊಫೆಸರ್ ಶಾಂತು ಹಿರೇಮಠ ಹಿರಿಯ ವರದಿಗಾರರು ಸಿಂದಗಿ, ಅತಿಥಿಗಳಾಗಿ ಜಿಲ್ಲಾ ಸಂಚಾಲಕರಾದ ವೈಸಿ ಮಯೂರ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಉಪಸ್ಥಿತರಿದ್ದರು. ರವಿಕೋಲ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಪಿಆರ್ ಗುಡಿಮನಿ, ಉತ್ತರ ಕರ್ನಾಟಕ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಹೆಮ್ಮೆ, ನಮ್ಮ ತುಳುಕಪ್ಪ, ನಮ್ಮ ಸುಲ್ಪಿ, ನಮ್ಮ ಹೆಮ್ಮೆಗೆ ನಮ್ಮ ಪರಮ ಪೂಜ್ಯ ಶ್ರೀಗಳವರು ಗೌರವವನ್ನು ನೀಡ್ತಾ ಇದ್ದಾರೆ, ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ. ಪರಮ ಪೂಜ್ಯ ಶ್ರೀಗಳವರಿಗೆ ಇನ್ನಷ್ಟು ಹೆಮ್ಮೆ, ಯಾಕಂದ್ರೆ ಅವರು ಕಟ್ಟಿರ್ತಕ್ಕಂಥ, ಅವರು ಬೆಳೆಸಿರ್ತಕ್ಕಂಥ ಆರ್.ಡಿ. ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯದ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಪರಮ ಪೂಜ್ಯ ಶ್ರೀಗಳವರಿಗೆ ಒಂದು ಹೆಮ್ಮೆ. ಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಎಂ ಮನಗೂಳಿ ಅವರ ಒಂದು ಸಮಕ್ಷಮದಲ್ಲಿ ಇವತ್ತು ಸಿಂದಗಿಯ ಸಂದರ್ಭದಲ್ಲಿ ಒಂದು ಗೌರವ ಸನ್ಮಾನವನ್ನು ನೀಡತಕ್ಕಂತಹದ್ದು. ಬಂಗಾರವನ್ನು ಕಳೆದಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅವರು ನಮ್ಮ ಪೊಲೀಸ್ ಇಲಾಖೆಗೆ ಇಟ್ಟಂತ ಒಂದು ಪೊಲೀಸರಿನಾಗಿರುವಂತಹ ಒಂದು ನಂಬಿಕೆಯನ್ನು ಕಳಿಸುವಲ್ಲಿ ಕಾಂಬ್ಳೆ ಅವರು ಆ ವಿಷಯದಲ್ಲಿ ನಾನು ಒಂದು ಸಾಕಷ್ಟು ಸಲ ಅವರನ್ನ ಅಪ್ಪ ನೋಡಿದ್ದೆ. ಆದ್ರೆ ಅವರು ಇಲ್ಲಿ ಸಿಟಿಯಾಗ ಅವರು ನಮ್ಮ ಮುಖ ನೋಡಿದ್ದಿಲ್ಲ. ಅವರು ಅದು ಒಂದು ಸರ್ಚ್ ಮಾಡೋ ಟೈಮ್ಗಳನ್ನ ಅಡ್ವಾನ್ಸ್ ನಾನು ಸುದ್ದಿ ಮಾಡಿದ್ದೆಲ್ಲ. ಅದಕ್ಕೆ ಆ ಸುದ್ದಿ ಮಾಡೋವಾಗ ನಮ್ಗೆ ಎಸ್ ಪಿ ಫೋನ್ ಮಾಡಿದ್ರು, ಅಡ್ವಾನ್ಸ್ ಸುದ್ದಿ ಮಾಡೋದು ಇನ್ನ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ. ಆದ್ರೆ ಅವರೇ ಅಷ್ಟೇ, ಅವರು ಪೊಲೀಸ್ ಇಲಾಖೆಗಿಂತ ಅವರು ಹೊರಗಿನ ನಾಲೆಜ್ ಬಹಳ ಶ್ರೀಕಾಂತ್ ಅವರಿಗೆ. ಯಾಕಂದ್ರೆ ಅವ್ರು ನೋಡೋದು ಗೊತ್ತಾಗ್ತದೆ ಅವ್ರ ಮಾತಿನಲ್ಲಿ, ಶೈಲಿಯಲ್ಲಿ ಕೆಲವೊಂದು ಪ್ರಕರಣಗಳನ್ನ ಫೋನ್ ಮಾಡಿದಾಗ ಅವ್ರು ನಾವು ಕೂಡ ಬರೋದು ಸ್ಟೇಟ್ಮೆಂಟ್ ಎಸ್ ಪಿ ಅವ್ರು ಕೊಡ್ಬೇಕಂದ್ರೆ ನಾ ಎಲ್ಲ ಕೇಳಿರ್ತೀವಿ ಅವ್ರ ಕೈಯಲ್ಲ, ಅವಾಗ ನಾವು ಸುದ್ದಿ ಮಾಡಿರ್ತೀವಿ. ಅವರು ಹಂಗ ಅವರು ಜನಾಂಗವಾಗಿ ಆಗಿರ್ತಾರ. ಅವರು ಪೊಲೀಸ್ ಇಲಾಖೆಯವರು ಇದ್ದರೂ ಸಹ ಅವರು ಪ್ರತಿಯೊಬ್ಬರ ಹೃದಯನಿಗೆತ್ತಾರ. ಅವ್ರು ಈಗಿನವರೆಗೆ ಇನ್ನೊಂದು ನಮ್ಮ ಸಿಂದಗಿ ಸಂಭ್ರಮ ಆ ಹೆಸರಿನ ತಕ್ಕಂತೆ ಅವರಿಬ್ಬರಿಗೆ ಸನ್ಮಾನ ಮಾಡುತ್ತಿರುವುದು ನಮಗೆ ಬಹಳ ಖುಷಿಯಾಗಿದೆ. ಪತ್ರಿಕೆ ಮತ್ತು ಪತ್ರಕರ್ತರು ಮತ್ತು ಪೊಲೀಸ್ ಇಲಾಖೆ ಇರಲ್ಲ, ಇದು ಪ್ರತಿಯೊಂದು ಹಂತದಲ್ಲಿ ಅಣ್ಣ ತಮ್ಮಂತೆ ಇದ್ದವರು. ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರಿಗೆ ಸನ್ಮಾನ ಮಾಡುತ್ತಿರೋದು ನಮಗೆ ಹೆಮ್ಮೆ ಅನಿಸ್ತದೆ. ಈ ಒಂದು ಅವರಿಬ್ಬರಿ ಬಗ್ಗೆ ನಾವು ಹೇಳಿದ್ದೇನಪ್ಪ ಅಂತಂದ್ರೆ, ಈ ಮುಂದಿಂದು ಇನ್ನ ರಾಜ್ಯ ಮಟ್ಟದಲ್ಲಿ ಇನ್ನೂ ಹೆಸರು ಒಳ್ಳೆ ಹೇಳಿ ನನ್ನ ಹಾರೈಸಿ ನಾನು ಯಾರು ಮಾಡ್ಕೊಡ್ತೀನಿ. ಸಾಹಿತ್ಯವಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ತಮಗೆಲ್ಲ ತಿಳಿದಂತೆ ನನ್ನ ಅತ್ಯಂತ ಸಂತೋಷ ಕ್ಷಣ ಅಂತ ಹೇಳ್ತೀನಿ. ಮುಖ್ಯಮಂತ್ರಿ ಪದಕ ಪಡೆದಿದ್ದು ನನ್ನ ಪಾಲಿನ ಸೇವಾವನ್ನು ಬಹಳ ಅತ್ಯಂತ ಗೌರವ ಕ್ಷಣ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬ ಇಲಾಖೆಯಲ್ಲಿ ಸೇರಿರ್ತಕ್ಕಂಥ ಸಿಬ್ಬಂದಿಯವರಿಗೆ, ಅಧಿಕಾರಿಗಳಿಗಾಗಿರ್ತಕ್ಕಂಥ ಒಂದೇ ಒಂದು ಕನಸಿದೆ, ಮೊದಲಿಗೆ ಜಾಬ್ ಪಡೆಯಬೇಕಂತ ನಮ್ಮ ಜಾಬ್ ಪಡೆದ ಮೇಲೆ ನೆಕ್ಸ್ಟ್ ನಾನು ಅತ್ಯುತ್ತಮ ಕೆಲಸ ಮಾಡಿ ಇಲಾಖೆಯಲ್ಲಿ ಗುರುತಿಸ್ಕೋಬೇಕು, ಅತ್ಯುತ್ತಮ ಸಾಧನೆ ಮಾಡಬೇಕಂತ ಹುಮ್ಮಸ್ಸಿರುತ್ತೆ. ಬಟ್ ನನಗಂತ ಅವಕಾಶ ಸಿಕ್ಕ ಗೊತ್ತಿಲ್ಲ. ಅದಕ್ಕೆ ಸಾಕಷ್ಟು ನನ್ನ ಕಷ್ಟ ನೋವು ಪರಿಶ್ರಮ ಜರ್ನಿಯಲ್ಲಿ ನಾನು ಸಾಕಷ್ಟು ನನ್ನ ಪರಿಶ್ರಮದ ನಾನು ಪಟ್ಟಂತ ಪರಿಶ್ರಮ ನನ್ನ ಮುಖ್ಯಮಂತ್ರಿಯವರ ಪದಕನ ಮುಗಿಸೋಕೆ ಅಂದಾಗ ನನಗೆ ಇಲ್ಲಿ ಸಾರ್ಥಕವಾಗಿದೆ ಅಂತ ನಾನು ಭಾವನೆ ಬಯಸ್ತೀನಿ. ಅವರಲ್ಲಿರ್ತಕ್ಕಂಥ ಅತ್ಯಂತ ಬಡ ಕುಟುಂಬ, ಬೆಳಗಾವಿರ್ತಕ್ಕಂಥ ಬಡ ಕುಟುಂಬ ಮತ್ತು ಹೋಗುವ ಹಾದಿಯಲ್ಲಿ ಸಾಕಷ್ಟು ಒಳ್ಳೆಯ ಮನಸ್ಸಿನ, ಒಳ್ಳೆಯ ಕಠಿಣ ಬುದ್ಧಿ ಕೂಡಿದ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾರೆ. ಅಂತ ಒಂದು ನನ್ನ ಸಾಕಷ್ಟು ನನ್ನ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಬರ್ತಕ್ಕಂಥ ವಿವಿಧ ರೀತಿಯಲ್ಲಿ ಎಲ್ಲ ರೀತಿಯಿಂದ ನನಗೆ ಸಾಕಷ್ಟು ಸಹಾಯ ಮಾಡಿದರು. ಅವರು ಎಲ್ಲರೂ ಕೂಡ ನನ್ನ ಈ ವೇದಿಕೆ ಮುಖಾಂತರ ನನ್ನ ಪದಕವನ್ನು ಅರ್ಪಣೆ ಮಾಡ್ತೀನಿ. ತಮಗೆಲ್ಲ ತಿಳಿದಿರುವಂತೆ ಈ ಮುಖ್ಯಮಂತ್ರಿ ಪದಕ ಇದು ನಾವು ವೈಯಕ್ತಿಕ ಸಾಧನೆ ಅಂತ ಹೇಳ್ತೀವಿ. ಯಾಕಂದ್ರೆ
ಮರಗಳಿಂದ ಪ್ರಕರಣ ತಾವೆಲ್ಲ ನೋಡಿರ್ತೇವೆ. ಆ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನನ್ನ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಬ್ಬ ಸಿಬ್ಬಂದಿ ಆಗಿರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಅಲ್ಲಿ ದುಡಿತಕ್ಕಂಥ ಪರೋಕ್ಷವಾಗಿ ಅಪರೋಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಇದನ್ನು ಅರ್ಪಣೆ ಮಾಡತಕ್ಕಂಥ ಧನ್ಯವಾದವನ್ನು ತಿಳಿಸ್ತೀನಿ. ತಮಗೆಲ್ಲ ತಿಳಿಯುವಂತೆ ಒಂದು ತಂಡ ಯಶಸ್ವಿ ಆಗಬೇಕಂದ್ರೆ ಅಲ್ಲಿ ಕ್ಯಾಪ್ಟನ್ ಬಹಳ ಇಂಪಾರ್ಟೆಂಟ್. ಕ್ಯಾಪ್ಟನ್ ಕೊಡ್ತಕ್ಕಂಥ ಡೈರೆಕ್ಷನ್ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ಕಷ್ಟದಲ್ಲಿ ತಂಡವನ್ನು ಹೇಳ್ತಕ್ಕಂಥ ಸ್ಫೂರ್ತಿ ಇರ್ತದೆ. ಆ ಸ್ಫೂರ್ತಿ ತುಂಬಿದವರು ಬೇರೆ ಅವರೆಲ್ಲ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ನಮ್ಮ SP ಸರ್ ಲಕ್ಷ್ಮಣ ಸರ್ ಒಂದು ಜೋರಾದ ತಪ್ಪಳ ವೇದಿಕೆ ಗೌರವಿಸುತ್ತೇನೆ. ಯಾಕಂದ್ರೆ ನಾನು ಹತ್ತಿರದಲ್ಲಿ ಇರ್ತಕ್ಕಂಥ ನೋಡಿದ್ದೀನಿ. ನಾನು ಸಾಯಿಬರ ಮರ್ಯಾಗಿಲ್ಲ. ಯಾಕಂದ್ರೆ ಇಂಥ ಪ್ರಕರಣದಾಗ ಆ ಟೈಮ್ದಾಗ ಸಸ್ಪೆಂಡ್ ಹೋಗ್ಬೇಕಾಗಿತ್ತು. ಬಟ್ ನನಗೆ ಯಾವ ಥರ ಸ್ಫೂರ್ತಿ ತುಂಬಿರಂದ್ರೆ ಅವ್ರಿಗೆ ಗೊತ್ತು, ನನಗೆ ಗೊತ್ತಾಯಿತು. ಅವತ್ತೇ ಒಂದು ವೇದಿಕೆ ಮುಖಾಂತರ ಹೇಳಿದ್ರು, ನಾವು ಸ್ಟಾರ್ಟ್ ಆದಾಗ ನಮ್ಮ ಬ್ಯಾಂಕ್ಗಳ ಪ್ರಕರಣ ಆದಾಗ ವರದಿ ಕೊಡ್ಬೇಕಂದ್ರೆ 5 ನಿಮಿಷ ದುರಾಪರೇಷನ್ ಇದೆ. ಸಾಹೇಬ್ರಿಗೆ ಹೇಳಿದ್ರೆ ಸರ್, ಯಾಕಂದ್ರೆ ನನ್ನ ಮನೆಗಳು BS ಆಯ್ತು. 58 kg ಬಂಗಾರ ಲೆಕ್ಕ ಮಾಡಕ್ಕೆ 48 ಗಂಟೆ ಹೋಯ್ತು. ಒಂದು ದೊಡ್ಡ ಪ್ರಕರಣ ಸರ್, ಬಂಗಾರ ಕಳ್ತನ ಬಂದಾಗ ಆ ಕಡೆಯಿಂದ ಒಬ್ಬ ಅತಿ ಜೂನಿಯರ್ ಸರ್ವಿಸ್ ಬೇಕು ನಮಗೆಲ್ಲ ಗೊತ್ತಿರ್ತಕ್ಕಂಥ ಮಾನ್ಯ ಸಾಹೇಬ್ ಏನು ಹೇಳಿ ಒಂದೇ ಮಾಡ್ತಾರೆ, ನೀವು ಧೈರ್ಯವಾಗಿ ನೆಟ್ಟಿ ನಮ್ಮ ಜೊತೆಗೆ ಅಂತ ಹೇಳಿದ್ರು. ಆ ಮಾತು ಹೇಳಿದ ತಕ್ಷಣ ಬಂದ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಸಾಹೇಬ್ ನನ್ನ ಗೈಡ ಕೊಡ್ಕೊಂಡು ಹೇಳಿದ್ರು. ಇಂಥ ಒಂದು ಯಾಕಂದ್ರೆ ನಾನು ನರ್ವಸ್ ಆಗಿದೆ ಆ ಟೈಮ್, ಸಾಕಷ್ಟು ಒತ್ತಡಗಳಿಗೆ ಇಂಥ ಬಂಗಾರ ತಪ್ಪ ಹೆಂಗೆ ಅಟೆಂಡ್ ಅಂತ ಸಾಹೇಬ್ರು ಯಾವ ಲೆವೆಲ್ ನನ್ನ ಸ್ಫೂರ್ತಿ ಜೊತೆ ಈ ಪ್ರಕರಣದಾಗ ಬೇಸಿಗೆ ಅಂತ ಅವತ್ತ ಗಡ್ಡ ಒಂದು ಮಾತು ಹೇಳಿದ್ರು. ಇಂಥ ದೊಡ್ಡ ನಿನಗೆ ಇತಿಹಾಸ ಸೃಷ್ಟಿ ಮಾಡೋಕೆ ದೊಡ್ಡ ಅವಕಾಶ ಸಿಗುತ್ತೆ, ನನಗೂ ಸಿಗುತ್ತೆ ನಿಮಗೂ ಸಿಗುತ್ತೆ ಅಂತ ಸಾಹೇಬ್. ಇಂಥ ಒಂದು ದೊಡ್ಡ 52 kg ಯಾವ ಇನ್ನೂರಿಗೆ ಭಾರತದಲ್ಲಿ ಕೂಡ ಅಷ್ಟೊಂದು ಬಂಗಾರ ಆಗಿರಲಿಲ್ಲ. ಅದು ಕೇರಳದಲ್ಲಿ 80 kg ಆಗಿತ್ತು, ಅದನ್ನ ಬಿಟ್ಟರೆ ನಮ್ಮದೇ ನಮಗೆ ಅಂತ ಒಂದು ಪ್ರಕರಣ ಇತ್ತು. ಸಾಹೇಬ್ ಯಾವ ಥರ ಇರ್ತಕ್ಕಂಥ ಶಕ್ತಿಯನ್ನು ಕನ್ವರ್ಟ್ ಮಾಡೋದಂದ್ರೆ ಈ ಪತ್ತೆ ಮಾಡೋದು CM ಕೊಡಿಸ್ತೀನಿ ಅಂತ ಅಂದ ಸರ್. ಹೆಂಗೆ ಹೇಳಿದ್ರು ಗೊತ್ತಾಗಲಿಲ್ಲ ಸಾಹೇಬ್. ಯಾಕಂದ್ರೆ ಅಷ್ಟೊಂದು ಇರ್ತಕ್ಕಂಥ ನೀವು ತಲೆ ಕೊಡಿಸ್ಬೇಕಲ್ಲ, ಸಾಕಷ್ಟು ಕೆಲಸ ಮಾಡಿದ್ವಿ ಮನೆಗಳಲ್ಲಿ, ಸಾಕಷ್ಟು ಕ್ಯಾಮ್ರಾ ಬ್ಯಾಂಕ್ದಲ್ಲಿ ಇರ್ತಕ್ಕಂಥ ಮೊದಲ ಕ್ಯಾಮ್ರಾ ಹಾಕಿ ಸಾಕಷ್ಟು ಸುವ್ಯವಸ್ಥೆ ಇಟ್ಟಿವಿ. ಇನ್ನು ನಾನು ಭರವಸೆ ಇತ್ತು, ಎಷ್ಟೇ ಒತ್ತಡ ಬಂದರೂ ನನಗೆ ಸತ್ಯ ಮಾಡೋಂಗಿಲ್ಲ. ಬಟ್ ಅತ್ಯುತ್ತಮ ನೀವು ಇರ್ತಕ್ಕಂಥ ಸಾಮರ್ಥ್ಯನ ಪಂಡಿಗೆ ಕೆಲಸ ಮಾಡೋಂತೀರಿ. ಅದೇ ನನ್ನ ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಹೆಂಗೆ ಹೇಳ್ತಾರಂತ ಎಂತ ಭರವಸೆ ಇರೋದು ಅದರ ಸ್ಫೂರ್ತಿ ತುಂಬಿದ್ರು. ಅದೇ ಥರ ನಾನು ರಾತ್ರಿಯಲ್ಲಿ ಕಷ್ಟಪಟ್ಟು ಸಾಕಷ್ಟು ಅದೇ ಥರ ನಮಗೆಲ್ಲ ಇರ್ತಕ್ಕಂಥ ಮನೆ CP ಸಾಹೇಬರು DSP ಸಾಹೇಬರು ಅವರು ಅಲ್ಲಿರ್ತಕ್ಕಂಥ ಅಪಾರ ಅನುಭವಗಳಿದ್ರು ಸಾಹೇಬರು. ಅವರ ಸೇವಾವಧಿಯಲ್ಲಿ ಅಪಾರ ಅನುಭವ ಇರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಅವರು ಟೀಮರ ಜೊತೆಗೆ ನನಗೆ ಮಾರ್ಗದರ್ಶನ ಮಾಡ್ತಿದ್ರು. ಅದೇ ಥರ ನಮ್ಮ ಇನ್ನೊಬ್ಬರು CP ಸಾಹೇಬ್ ರಮೇಶ್ ಸೌದಿ ಸಾಹೇಬ್ ಇರ್ಬೋದು, ಸುನಿಲ್ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ರಮಣಟ್ಟಿ ಸಾಹೇಬ್ ಇರ್ಬೋದು, ಎಲ್ಲ ವಿವಿಧ ಹಿರಿಯ ಅಧಿಕಾರಿಗಳು ಕೂಡ ಒಗ್ಗಟ್ಟಾಗಿ ಕೇಸನ್ನು ಪತ್ತೆ ಮಾಡಿದ್ವಿ. ಅದೇ ಥರ ಕೇಸ್ ಪತ್ತೆ ಮಾಡಿದ ನನ್ನ ಸೌಭಾಗ್ಯ ಅಂತೇನೆ. ಯಾಕಂದ್ರೆ ಅದು ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಸಾಕಷ್ಟು ಒತ್ತಡದಲ್ಲಿ ಇರ್ತದೆ. ಬಟ್ ಅತಿ ಕಡಿಮೆ ಅವಧಿಯಲ್ಲಿ ನನ್ನ CA ಮಾಡಲು ಆಯ್ಕೆ ಮಾಡಿದ್ರು. ಅವರಿಗೂ ಕೂಡ ಒಂದು ಗೌರವ ಧನ್ಯವಾದ ತಿಳಿಸುತ್ತೇನೆ. ನಮಗೆಲ್ಲ ತಿಳಿದಿರುವಂತೆ ಪೊಲೀಸ್ ಸರ್ವಿಸ್ ಇಸ್ ನಾಟ್ ಜಸ್ಟ್ ಅ ಜಾಬ್, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ, ಪೊಲೀಸ್ ಇಲಾಖೆಯು ಕೂಡ ಒಂದು ಉದ್ಯೋಗ ಅಂತಲ್ಲ, ಅದೊಂದು ದೊಡ್ಡ ಸರ್ವಿಸ್. ಅಂತ ಒಂದು ಸರ್ವಿಸ್ ನನಗೆ ಸಿಕ್ಕಿದೆ. ನಮಗೆಲ್ಲ ತಿಳಿದಿರುವಂತೆ ಕಾನೂನನ್ನ ಪಾಲಿಸ್ತೀವಿ, ಕಾನೂನನ್ನ ಕರ್ತವ್ಯ ಅಷ್ಟೇ ಗೌರವಿಸ್ತೀವಿ. ಸಖತ್ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ CM ಪಡಕ್ಕೆ ನನ್ನ ವೇದಿಕೆ ಮುಖಾಂತರ ಇಷ್ಟಪಡ್ತೀನಿ. ನನ್ನಲ್ಲಿ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿನ ಜಾಸ್ತಿ ಮಾಡಿದೆ ಅಂತ ಹೇಳ್ತೀನಿ. ಅದೇ ಥರ ಈ ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ತುಕೊಂಡು ಗೌರವಯುತವಾಗಿ ಕೆಲಸ ಮಾಡ್ತೀನಿ. ಅದೇ ಥರ ಮನಸ್ಸಾಗಿ ಕೆಲಸ ಮಾಡ್ತೀನಿ. ಸಾಕಷ್ಟು ನಾನು ಸಿಂದಗಿ ಭಾಗದಲ್ಲಿ ಅಂತ ಹೇಳ್ತೀನಿ. ನಾನು ಬಂದಂಥ ಸಿಂದಗಿ ಮೇಲೆ ಸಾಕಷ್ಟು ಹೋರಾಟಗಳಾಗಿರುತ್ತೆ. ಸಾಕಷ್ಟು ದೊಡ್ಡ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ, ಅತ್ಯುತ್ತಮ ಪಾತ್ರಕರ್ತರು. ನಾನು ನೋಡಿದ್ದೀನಿ, ಟಿವಿಯಲ್ಲಿ ನೋಡಿದ್ದೀನಿ. ಬಟ್ ಅವ್ರ ಜೊತೆ ಮಾತಾಡೋಂಥ ಅವಕಾಶ ಸಿಕ್ಕೈತಿ. ಅವ್ರು ನೀಡ್ತಕ್ಕಂಥ ಮಾರ್ಗದರ್ಶನ ಸಲಹೆಯನ್ನು ಅದೇ ಥರ ಅಂಥವ್ರಿಗೆಲ್ಲ ಕೆಲಸ ಮಾಡ್ತೀನಿ. ನಾನು ಮಕ್ಕಳಿಗೆ ಕೆಲಸ ಮಾಡ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಕೂಡ ನನ್ನ ಬಹಳ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಒಬ್ಬ ಯುವ ಅತಿ ಕಡಿಮೆ ಸರ್ವಿಸ್ ಇರ್ತಕ್ಕಂಥ ಅಧಿಕಾರಿಗೆ ಭರವಸೆ ಇಟ್ಟು ನನಗೊಂದು PSI ಅಂತ ಸಿದ್ಧಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಬಹಳ ಧನ್ಯವಾದವನ್ನು ತಿಳಿಸ್ತೀನಿ. ಇವಾಗ ಸದ್ಯ ಮಾಡಿ CP ಸಾಹೇಬ್, ನಾನಾ ಸಾಹೇಬ್ ಪಾಟೀಲ್ ಸಾಹೇಬರು ಸಾಕಷ್ಟು ಮಾರ್ಗದರ್ಶನ ನೀಡ್ತಿರ್ತಾರೆ. ಪ್ರತಿಯೊಂದು ವಿಷಯಗಳು ಕೂಡ ನಮ್ಮ ಮಾರ್ಗದರ್ಶನ ಅವರಿಗೂ ಸಲಹೆ ಕೊಡುತ್ತೇನೆ. ಅದೇ ಕಡೆ ಸಾಕಷ್ಟು ಸಮಯ ಅಭಾವವಾಗಿದೆ. ಈ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಆರ್ಗನೈಸ್ ಆಗಿರ್ಬೋದು, ಆಗಿರ್ಬೋದು, ಎಲ್ಲ ನನ್ನ
ಹೋರಾಟದಲ್ಲಿ ಸಂಘಟನೆ ಮತ್ತು ಎಲ್ಲ ನಾಯಕರಿಗೆ ಕೂಡ ನಾನು ಧನ್ಯವಾದ ತಿಳಿಸುತ್ತಾ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು.